ಎಸ್, ಒಟ್ಟಾರೆ ಇದೀಗ ಅಲ್ಲಿ ಪೊಲೀಸರು ಒಂದಷ್ಟು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಅಂದ್ರೆ ಸಿಸಿಟಿವಿ ಫುಟೇಜಸ್ ಅಲ್ಲಿ ಸುತ್ತಮುತ್ತ ಯಾರ್ಯಾರು ಯಾವ ವೆಹಿಕಲ್ ನಲ್ಲಿ ಬಂದ್ರು, ಎಷ್ಟು ಜನ ಬಂದ್ರು, ಏನ್ ಮಾಡಿದ್ರು, ಅದೆಲ್ಲದರ ಬಗ್ಗೆನೂ ಕೂಡ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಪೊಲೀಸರು. ಅದರ ಜೊತೆಗೆ ಅಲ್ಲಿರುವಂಥ ಫುಟ್ ಮಾರ್ಕ್ಸ್ ಆಗಿರಬಹುದು, ರಕ್ತದ ಕಲೆಗಳು, ಈ ರೀತಿಯಾದಂಥ ಸಣ್ಣ ಪುಟ್ಟ ಎವಿಡೆನ್ಸ್, ಈ ಪ್ರಕರಣಕ್ಕೆ ಸಪೋರ್ಟ್ ಮಾಡುವಂಥ ಎವಿಡೆನ್ಸ್ಗಳನ್ನು ಇದೀಗ ಪೊಲೀಸರು ಕಲೆ ಹಾಕಿದ್ದಾರೆ. ಇನ್ನು ಆಲ್ಮೋಸ್ಟ್ ಸ್ಥಳ ಮಹಾಜರು ಎಂಡ್ ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಆದರೆ ಈಗ ಒಂದಷ್ಟು ಜನರನ್ನು ಈಗಾಗಲೇ ಮುಗಿಸಿದ್ದಾರೆ. ಸ್ಥಳ ಮಹಾಜರು 13 ಜನ ಆರೋಪಿಗಳನ್ನು ಕೂಡ ಕರ್ಕೊಂಡು ಬಂದು ಅಲ್ಲಿ ಸ್ಥಳ ಮಹಾಜರು ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ದರ್ಶನ್, ಪವಿತ್ರ ಗೌಡ ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಿದ್ದಾರೆ. ಮತ್ತು ಆ ಘಟನೆ ನಡೆದಂಥ ಸ್ಥಳ ಅದು ಬಹಳ ದೊಡ್ಡ ಜಾಗ. ಒಂದು ಪಾಯಿಂಟ್ ಇರುತ್ತಲ್ಲ, ಅಲ್ಲಿ ನಿಲ್ಲಿಸಿ ಅಲ್ಲಿ ಯಾವ ರೀತಿ ಆತನ ಮೇಲೆ ಹಲ್ಲೆ ಮಾಡಿದ್ರು ಅಲ್ಲಿ ಒಂದು ವಿಚಾರಣೆ ಮಾಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಟ್ವಿಸ್ಟ್. ಜೂನ್ 6ರಂದು ರೇಣುಕಾಸ್ವಾಮಿಯ ಕೊನೆಯ ದೃಶ್ಯ ಅದು ಸಿಕ್ಕಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್ ಇದು. ಜೂನ್ 6ನೇ ತಾರೀಕು ರೇಣುಕಾಸ್ವಾಮಿಯ ಕೊನೆಯ ದೃಶ್ಯ. ರಜೆ ಇದ್ರೂ ಕೂಡ ಮನೆ ಬಿಟ್ಟು ತೆರಳಿದ್ದಾರೆ ರೇಣುಕಾಸ್ವಾಮಿ. ಅಪೋಲೋ ಫಾರ್ಮಸಿಗೆ ಹೋಗಿದ್ರಂತೆ ರೇಣುಕಾಸ್ವಾಮಿ. ಜೂನ್ 6ನೇ ತಾರೀಕು ರಾತ್ರಿ ಸುಮಾರು 10 ಗಂಟೆಗೆ ಭೇಟಿ ಕೊಟ್ಟಿದ್ರಂತೆ ಅಪೋಲೋ ಫಾರ್ಮಸಿಗೆ. ಚಿತ್ರದುರ್ಗದ ಐಯುಡಿಪಿ ಲೇಔಟ್ಗೆ ಭೇಟಿ ಕೊಟ್ಟಿದ್ರು. 2 ನಿಮಿಷದಲ್ಲಿ ಲಾಗೌಟ್ ಆಗಿದ್ದಾರೆ ರೇಣುಕಾಸ್ವಾಮಿ. ತರಾತುರಿಯಲ್ಲಿ ಹೋಗಿದ್ರಂತೆ ರೇಣುಕಾಸ್ವಾಮಿ. ರೇಣುಕಾಸ್ವಾಮಿಯ ಆ ಒಂದು ದೃಶ್ಯ, ಕೊನೆಯ ದೃಶ್ಯ, ಅವರು ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಡಿಯೋ ಬೈಕ್ ಅಲ್ಲಿ ಬರ್ತಾರೆ ಅಪೋಲೋ ಫಾರ್ಮಸಿಗೆ. ಅಲ್ಲಿಂದ 2 ನಿಮಿಷ ಆದ ನಂತರ ಅಲ್ಲಿಂದ ಹೊರಟಿದ್ದಾರೆ, ತರಾತುರಿಯಲ್ಲಿ ಹೋಗಿದ್ದಾರೆ. ನೋಡ್ತಾ ಇದ್ದೀರಾ ವಾಪಸ್ ಹೋಗ್ತಾ ಇರುವ ದೃಶ್ಯವನ್ನ. 2 ವೀಲರ್ ಅಲ್ಲಿ ಬಂದಿದ್ದಾರೆ, ಪುಲ್ ಓವರ್ ಹಾಕೊಂಡು ರಾತ್ರಿ ಸುಮಾರು 10 ಗಂಟೆಗೆ ಬಂದಿದ್ದಾರೆ. ಆ ಫುಟೇಜಸ್ ಎಲ್ಲವೂ ಕೂಡ ಸಿಕ್ಕಿದೆ. ಮೆಡಿಸಿನ್ಸ್ ಅನ್ನ ತೆಗೆದುಕೊಳ್ಳಕ್ಕೆ ಅಲ್ಲಿ ನೋಡಿ, ಅಪೋಲೋ ಫಾರ್ಮಸಿ, ಇದು ಚಿತ್ರದುರ್ಗದಲ್ಲಿ ಇರುವಂತ ಅಪೋಲೋ ಫಾರ್ಮಸಿ. ಅಲ್ಲಿ ಮೆಡಿಸಿನ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಅಲ್ಲಿಂದ ಹೋಗಿದ್ದಾರೆ ಅವರು ಸುಮಾರು ರಾತ್ರಿ 10 ಗಂಟೆಗೆ. ಆ ಸಿಸಿಟಿವಿ ಫುಟೇಜಸ್ ಸಿಕ್ಕಿದೆ. ಕೊನೆಯ ದೃಶ್ಯಾವಳಿಗಳದು. ಜೂನ್ 6ನೇ ತಾರೀಕು ಕೊನೆಯ ದೃಶ್ಯ. ಅಲ್ಲಿ ಓಡಾಡಿದ್ದಾರೆ ನೋಡಿ, ಎಲ್ಲ ಫುಟೇಜಸ್ ಕೂಡ ಸಿಕ್ಕಿದೆ. ರಜೆ ಇದ್ರೂ ಕೂಡ ಮನೆ ಬಿಟ್ಟು ತೆರಳಿದ್ರಂತೆ ರೇಣುಕಾಸ್ವಾಮಿ. ಅಪೋಲೋ ಫಾರ್ಮಸಿಗೆ ಹೋಗಿ ಮೆಡಿಸಿನ್ ತೆಗೆದುಕೊಂಡಿದ್ದಾರೆ. ಜೂನ್ 6ನೇ ತಾರೀಕು 10 ಗಂಟೆಗೆ ಭೇಟಿ ಕೊಟ್ಟಿದ್ರಂತೆ. ಚಿತ್ರದುರ್ಗದ ಐಯುಡಿಪಿ ಲೇಔಟ್ನಲ್ಲಿ ಇರುವಂತ ಅಪೋಲೋ ಫಾರ್ಮಸಿ ಇದು. 2 ನಿಮಿಷದಲ್ಲಿ ಲಾಗೌಟ್ ಆಗಿದ್ದಾರೆ. ತರಾತುರಿಯಲ್ಲಿ ಹೋಗಿ ಬಂದಿದ್ದಾರೆ ರೇಣುಕಾಸ್ವಾಮಿ. ಇನ್ನು ಪಟ್ಟಣಗೆರೆಯಲ್ಲಿ ನೀವು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಸ್ಥಳ ಮಹಾಜರು ಮುಗಿಸೋ ಹಂತಕ್ಕೆ ಬಂದಿದ್ದಾರೆ ಪೊಲೀಸರು. 13 ಜನ ಆರೋಪಿಗಳನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಅವರಿಂದ ಪ್ರತ್ಯೇಕವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ, ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಎಸ್, ಒಟ್ಟಾರೆ ಇದೀಗ ಅಲ್ಲಿ ಪೊಲೀಸರು ಒಂದಷ್ಟು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಅಂದ್ರೆ ಸಿಸಿಟಿವಿ ಫುಟೇಜಸ್ ಅಲ್ಲಿ ಸುತ್ತಮುತ್ತ ಯಾರ್ಯಾರು ಯಾವ ವೆಹಿಕಲ್ ನಲ್ಲಿ ಬಂದ್ರು, ಎಷ್ಟು ಜನ ಬಂದ್ರು, ಏನ್ ಮಾಡಿದ್ರು, ಅದೆಲ್ಲದರ ಬಗ್ಗೆನೂ ಕೂಡ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಪೊಲೀಸರು. ಅದರ ಜೊತೆಗೆ ಅಲ್ಲಿರುವಂಥ ಫುಟ್ ಮಾರ್ಕ್ಸ್ ಆಗಿರಬಹುದು, ರಕ್ತದ ಕಲೆಗಳು, ಈ ರೀತಿಯಾದಂಥ ಸಣ್ಣ ಪುಟ್ಟ ಎವಿಡೆನ್ಸ್, ಈ ಪ್ರಕರಣಕ್ಕೆ ಸಪೋರ್ಟ್ ಮಾಡುವಂಥ ಎವಿಡೆನ್ಸ್ಗಳನ್ನು ಇದೀಗ ಪೊಲೀಸರು ಕಲೆ ಹಾಕಿದ್ದಾರೆ. ಇನ್ನು ಆಲ್ಮೋಸ್ಟ್ ಸ್ಥಳ ಮಹಾಜರು ಎಂಡ್ ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಆದರೆ ಈಗ ಒಂದಷ್ಟು ಜನರನ್ನು ಈಗಾಗಲೇ ಮುಗಿಸಿದ್ದಾರೆ. ಸ್ಥಳ ಮಹಾಜರು 13 ಜನ ಆರೋಪಿಗಳನ್ನು ಕೂಡ ಕರ್ಕೊಂಡು ಬಂದು ಅಲ್ಲಿ ಸ್ಥಳ ಮಹಾಜರು ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ದರ್ಶನ್, ಪವಿತ್ರ ಗೌಡ ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಿದ್ದಾರೆ. ಮತ್ತು ಆ ಘಟನೆ ನಡೆದಂಥ ಸ್ಥಳ ಅದು ಬಹಳ ದೊಡ್ಡ ಜಾಗ. ಒಂದು ಪಾಯಿಂಟ್ ಇರುತ್ತಲ್ಲ, ಅಲ್ಲಿ ನಿಲ್ಲಿಸಿ ಅಲ್ಲಿ ಯಾವ ರೀತಿ ಆತನ ಮೇಲೆ ಹಲ್ಲೆ ಮಾಡಿದ್ರು ಅಲ್ಲಿ ಒಂದು ವಿಚಾರಣೆ ಮಾಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಟ್ವಿಸ್ಟ್. ಜೂನ್ 6ರಂದು ರೇಣುಕಾಸ್ವಾಮಿಯ ಕೊನೆಯ ದೃಶ್ಯ ಅದು ಸಿಕ್ಕಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್ ಇದು. ಜೂನ್ 6ನೇ ತಾರೀಕು ರೇಣುಕಾಸ್ವಾಮಿಯ ಕೊನೆಯ ದೃಶ್ಯ. ರಜೆ ಇದ್ರೂ ಕೂಡ ಮನೆ ಬಿಟ್ಟು ತೆರಳಿದ್ದಾರೆ ರೇಣುಕಾಸ್ವಾಮಿ.
ಅಪೋಲೋ ಫಾರ್ಮಸಿಗೆ ಹೋಗಿದ್ರಂತೆ ರೇಣುಕಾ ಸ್ವಾಮಿ. ಜೂನ್ 6ನೇ ತಾರೀಕು ರಾತ್ರಿ ಸುಮಾರು 10 ಗಂಟೆಗೆ ಭೇಟಿ ಕೊಟ್ಟಿದ್ರಂತೆ ಅಪೋಲೋ ಫಾರ್ಮಸಿಗೆ. ಚಿತ್ರದುರ್ಗದ IUDP ಲೇಔಟ್ಗೆ ಭೇಟಿ ಕೊಟ್ಟಿದ್ರು. 2 ನಿಮಿಷದಲ್ಲಿ ಲಾಗೌಟ್ ಆಗಿದ್ದಾರೆ ರೇಣುಕಾ ಸ್ವಾಮಿ. ತರಾತುರಿಯಲ್ಲಿ ಹೋಗಿದ್ರಂತೆ ರೇಣುಕಾ ಸ್ವಾಮಿ. ರೇಣುಕಾ ಸ್ವಾಮಿಯ ಒಂದು ದೃಶ್ಯ, ಕೊನೆಯ ದೃಶ್ಯ, ಅವರು ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಡಿಯೋ ಬೈಕ್ ಅಲ್ಲಿ ಬರ್ತಾರೆ ಅಪೋಲೋ ಫಾರ್ಮಸಿಗೆ. ಅಲ್ಲಿಂದ 2 ನಿಮಿಷ ಆದ ನಂತರ ಅಲ್ಲಿಂದ ಹೊರಟಿದ್ದಾರೆ, ತರಾತುರಿಯಲ್ಲಿ ಹೋಗಿದ್ದಾರೆ. ನೋಡ್ತಾ ಇದ್ದೀರಾ ವಾಪಸ್ ಹೋಗ್ತಾ ಇರುವ ದೃಶ್ಯವನ್ನ. 2 ವೀಲರ್ ಅಲ್ಲಿ ಬಂದಿದ್ದಾರೆ, ಪುಲ್ ಓವರ್ ಹಾಕೊಂಡು ರಾತ್ರಿ ಸುಮಾರು 10 ಗಂಟೆಗೆ ಬಂದಿದ್ದಾರೆ. ಆ ಫುಟೇಜಸ್ ಎಲ್ಲವೂ ಕೂಡ ಸಿಕ್ಕಿದೆ. ಮೆಡಿಸಿನ್ಸ್ ಅನ್ನ ತೆಗೆದುಕೊಳ್ಳಕ್ಕೆ ಅಲ್ಲಿ ನೋಡಿ, ಅಪೋಲೋ ಫಾರ್ಮಸಿ, ಇದು ಚಿತ್ರದುರ್ಗದಲ್ಲಿ ಇರುವಂತ ಅಪೋಲೋ ಫಾರ್ಮಸಿ. ಅಲ್ಲಿ ಮೆಡಿಸಿನ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಅಲ್ಲಿಂದ ಹೋಗಿದ್ದಾರೆ ಅವರು ಸುಮಾರು ರಾತ್ರಿ 10 ಗಂಟೆಗೆ. ಆ ಸಿಸಿಟಿವಿ ಫುಟೇಜಸ್ ಸಿಕ್ಕಿದೆ. ಕೊನೆಯ ದೃಶ್ಯಾವಳಿಗಳದು. ಜೂನ್ 6ನೇ ತಾರೀಕು ಕೊನೆಯ ದೃಶ್ಯ. ಅಲ್ಲಿ ಓಡಾಡಿದ್ದಾರೆ ನೋಡಿ, ಎಲ್ಲ ಫುಟೇಜಸ್ ಕೂಡ ಸಿಕ್ಕಿದೆ. ರಜೆ ಇದ್ರೂ ಕೂಡ ಮನೆ ಬಿಟ್ಟು ತೆರಳಿದ್ರಂತೆ ರೇಣುಕಾ ಸ್ವಾಮಿ. ಅಪೋಲೋ ಫಾರ್ಮಸಿಗೆ ಹೋಗಿ ಮೆಡಿಸಿನ್ ತೆಗೆದುಕೊಂಡಿದ್ದಾರೆ. ಜೂನ್ 6ನೇ ತಾರೀಕು 10 ಗಂಟೆಗೆ ಭೇಟಿ ಕೊಟ್ಟಿದ್ರಂತೆ. ಚಿತ್ರದುರ್ಗದ IUDP ಲೇಔಟ್ನಲ್ಲಿ ಇರುವಂತ ಅಪೋಲೋ ಫಾರ್ಮಸಿ ಇದು. 2 ನಿಮಿಷದಲ್ಲಿ ಲಾಗೌಟ್ ಆಗಿದ್ದಾರೆ. ತರಾತುರಿಯಲ್ಲಿ ಹೋಗಿ ಬಂದಿದ್ದಾರೆ ರೇಣುಕಾ ಸ್ವಾಮಿ. ಇನ್ನು ಪಟ್ಟಣಗೆರೆಯಲ್ಲಿ ನೀವು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಸ್ಥಳ ಮಹಜರು ಮುಗಿಸೋ ಹಂತಕ್ಕೆ ಬಂದಿದ್ದಾರೆ ಪೊಲೀಸರು. 13 ಜನ ಆರೋಪಿಗಳನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಅವರಿಂದ ಪ್ರತ್ಯೇಕವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ, ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.